ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳಿದ್ದಾರೆ, ಸಾಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಸ್ವಾತಂತ್ರ್ಯ ಬಂತವಿಂದ ನಾನು ಹಣಕಾಸಿನ ಮಂತ್ರಿ ಆಗಿರೋವರಿಗೆ ಮಾರ್ಚ್ 2017-18ರವರೆಗೆ ಈ ರಾಜ್ಯದ ಮೇಲೆ ಸಾಲ ಇದ್ದದ್ದು 2,42,000 ಕೋಟಿ. ನಾನು ಮಾಡಿರೋದು 1,12,000 ಕೋಟಿ ಅಷ್ಟೇ. ಹೋದ ವರ್ಷ ಎಷ್ಟು ಮಾಡಿದ್ರು ಇವರು ಬಜೆಟ್ ಹೇಳಿದ್ರು 80,000 ಕೋಟಿ. ನಾನು ಮಾಡಿದ್ನ ನಾನು ಯಾವತ್ತೂ ಕೂಡ 24,000 ಕೋಟಿಗಿಂತ ಬೊಮ್ಮಾಯಿ ಬಜೆಟ್ ಓದ್ತೀನಿ ನೋಡಿ. ನೀವು ಬೆಲ್ಲ ಹೇಳ್ಬೇಕು, ನೀವು ದಯಮಾಡಿ ಪ್ಲೀಸ್. ಯಾಕೆ ಇವರು ಸುಳ್ಳು ಹೇಳ್ತಾ ಇದ್ದಾರಲ್ಲ. ಕೇಂದ್ರ ಸರ್ಕಾರವು ನೋಡಿ, ಇದು ಅವ್ರ ಬಜೆಟ್ ಸ್ಪೀಚ್. ಬಜೆಟ್ ಸ್ಪೀಚ್ 17 ಫೆಬ್ರವರಿ 2023 ಮಂಡಿಸಿರೋದು ಅವ್ರ ಬಜೆಟ್ ಸ್ಪೀಚ್. ಪ್ಯಾರಾ 86, ಪೇಜ್ 31. ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರು ಸಹಾಯಧನ ಘೋಷಣೆ ಮಾಡಿದೆ. ನಾನು ಹೇಳೋದಲ್ಲ, ಇದು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಹೇಳಿದೆ. ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್. ಯೂನಿಯನ್ ಗವರ್ಮೆಂಟ್ ಸ್ಪೀಚ್ ಓದ್ದೆ. ಯೂನಿಯನ್ ಗವರ್ಮೆಂಟ್ ಬಜೆಟ್ ಸ್ಪೀಚ್ ಓದ್ಬಿಡ್ತೀನಿ ನೋಡಿ. ಅದು ಸೇಮ್ ಸರ್. In the budget prone central region of Karnataka, central assistance in the budget drought prone central region of Karnataka, central assistance of rupees 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. ಇದು ಅವರ ಬಜೆಟ್ ಸ್ಪೀಚ್. ನಿರ್ಮಲಾ ಸೀತಾರಾಮನ್ ಅವರದು, ಇದು ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್. ನಾನು ಇದಲ್ಲದೆ ಬೇರೆ ಏನು ಹೇಳಿದ್ದೀನಿ? ನಾನು ಹೇಳಿರೋದು ಇಲ್ಲಿವರೆಗೂ ₹1 ಕೊಟ್ಟಿಲ್ಲ. ಕೊಟ್ಟಿದ್ದಾರಾ? ಇಲ್ಲಿವರೆಗೂ ₹1 ಕೊಟ್ಟಿಲ್ಲ. ನಿಮ್ಗೆ ಒಪ್ಪಿಗೆನಾ ಕೊಡದೇ ಇರೋದು ಇಲ್ಲಿವರೆಗೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.